ಅಮೆರಿಕ ಇರಾನ್ ಇಸ್ರೇಲ್ ಯುದ್ಧ ಸುಖಾಂತ್ಯಗೊಳ್ಳುತ್ತಾ? ಗಲ್ಫ್ ಯುದ್ಧದ ಬಳಿಕ ಮೊದಲ ಬಾರಿಗೆ ಟ್ರಂಪ್ ಮೋದಿ ಚರ್ಚೆ. ಅಮೆರಿಕ ಇರಾನ್ ಇಸ್ರೇಲ್ ಯುದ್ಧ ಸುಖಾಂತ್ಯಗೊಳ್ಳುತ್ತಾ? ಗಲ್ಫ್ ಯುದ್ಧದ ಬಳಿಕ ಮೊದಲ ಬಾರಿಗೆ ಟ್ರಂಪ್ ಮೋದಿ ಚರ್ಚೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ರಧಾನಿ ಮೋದಿ ಮಾತುಕತೆ. ಸುಮಾರು 40 ನಿಮಿಷಗಳ ಕಾಲ ಮಹತ್ವದ ಮಾತುಕತೆ. ಯುದ್ಧವನ್ನ ಕೊನೆಗಾಣಿಸಲು ಉಭಯ ನಾಯಕರು ಚರ್ಚಿಸಿದ್ರ? ಹಾಗಾದ್ರೆ ಭಾರೀ ಕುತೂಹಲವನ್ನ ಹುಟ್ಟಿಸಿದ ಮೋದಿ ಟ್ರಂಪ್ ಈ ಒಂದು ಮಾತುಕತೆ. ಇನ್ನು ಅಮೆರಿಕ ಮತ್ತೆ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧವನ್ನ ಮಾಡ್ತಾ ಇತ್ತು. ಈ ಒಂದು ಯುದ್ಧ ಈಗ ಸುಖಾಂತ್ಯವಾಗುತ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಪ್ರಧಾನಿ ಮೋದಿ ಅವರು ಮಾತುಕತೆಯನ್ನ ಮಾಡಿದ್ದಾರೆ. ಸುಮಾರು 40 ನಿಮಿಷಗಳ ಕಾಲ ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ. ಯುದ್ಧ ಕೊನೆಗಾಣಿಸಲು ಉಭಯ ನಾಯಕರು ಚರ್ಚಿಸಿದ್ರ? ಹಾಗಾದ್ರೆ ಭಾರೀ ಕುತೂಹಲವನ್ನ ಹುಟ್ಟಿಸಿದೆ ಮೋದಿ ಮತ್ತೆ ಟ್ರಂಪ್ ಈ ಒಂದು ಮಾತುಕತೆ. ಹಾಗಾಗಿ ಈ ಒಂದು ಯುದ್ಧವನ್ನ ಕೊನೆಗಾಣಿಸಿ ಅಂತ ಮೋದಿ ಅವರೇನಾದ್ರೂ ಸಲಹೆಗಳನ್ನ ಕೊಟ್ರ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಸುಮಾರು 40 ನಿಮಿಷಗಳ ಕಾಲ ಮಹತ್ವದ ಮಾತುಕತೆಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆ ನಡೆಸಿದ್ದಾರೆ. ಹಾಗಾಗಿ ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಈ ಒಂದು ಅಮೆರಿಕ ಇರಾನ್ ಇಸ್ರೇಲ್ ಯುದ್ಧ ಏನು ನಡೀತಾ ಇದೆ, ಈ ಒಂದು ಯುದ್ಧದಿಂದ ಭಾರತಕ್ಕೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳು ಎದುರಾಗಿದೆ. ಮುಖ್ಯವಾಗಿ ಸಿಲಿಂಡರ್ ಸಮಸ್ಯೆ ಆಗಿರಬಹುದು, ಪೆಟ್ರೋಲ್ ಡೀಸೆಲ್ ಸಮಸ್ಯೆಗಳು ಎದುರಾಗಿದೆ. ಹಾಗಾಗಿ ನಮಗೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಈ ಒಂದು ಯುದ್ಧವನ್ನ ಕೊನೆಗಾಣಿಸಿ ಅಂತ ಏನಾದರೂ ಅಮೆರಿಕಾಗೆ ಸಲಹೆಗಳನ್ನು ಕೊಟ್ರ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಬ ಪ್ರಶ್ನೆ ಮೂಡ್ತಾ ಇದೆ. ಸುಮಾರು 40 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಯುದ್ಧದ ವಿಚಾರವಾಗಿ ಮಾತನಾಡಿರುವ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಮೋದಿ ಮತ್ತೆ ಟ್ರಂಪ್ ಮಾತುಕತೆ ಭಾರೀ ಕುತೂಹಲವನ್ನು ಹುಟ್ಟಿಸಿದೆ. ಅಟ್ಲೀಸ್ಟ್ ಈಗಲಾದರೂ ಈ ಒಂದು ಯುದ್ಧ ತಣ್ಣಗಾಗತ್ತಾ, ಸುಖಾಂತ್ಯವನ್ನ ಕಾಣುತ್ತಾ ಈ ಒಂದು ಮಾತುಕತೆಯ ಮುಖಾಂತರವಾದ್ರು ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.